ಅಲ್ಲಿಂದಲೇ ಕೊಡೆ. ಏಯ್ ಇಲ್ಲಿ ತನಕ ಬಂದಳು, ಇನ್ನೊಂದು ಹೆಜ್ಜೆ ಬರಲ್ಲ ಅಂತೀನ. ಪರವಾಗಿಲ್ಲ ಕೊಡೆ, ನನಗೆ ಸ್ವಲ್ಪ ಕೆಲಸ ಇದೆ. ನಾನು ಲೈಟ್ ಆನ್ ಮಾಡ್ಕೊಂಡೇ ಇರ್ತೀನಿ, ನೀನು ಆಚೆ ಅಂಜು ಜೊತೆ ಮಲ್ಕೋ ಆಯ್ತಾ? ಯಾಕೆ ಹಳೆ ಮುಟ್ಕಿ ಒಂಥರ ಆಡ್ತಿದ್ಯಾ? ಹಾಂ ಥ್ಯಾಂಕ್ಸ್ ಅದಿತಿ, ನೀನು ಹೋಗು ಪ್ಲೀಸ್. ಏಯ್ ಈರೇ ಹಳೆ ಮುಟ್ಕಿ ಯಾವಾಗ ನಾರ್ಮಲ್ ಆಗಿರ್ತಾಳೆ ಯಾವಾಗ ಅಬ್ನಾರ್ಮಲ್ ಆಗ್ತಾಳೆ ಅನ್ನೋದೇ ಗೊತ್ತಾಗಲ್ಲ. ಓವರ್ ಆಗಾಡ್ತಾಳೆ. ಛೇ ಬಾವಾ ತಗೊಳ್ಳಿ, ನೀವು ತಿನ್ನಿ. ನಂಗೆ ಪರವಾಗಿಲ್ಲ, ಹಸ್ವಾಯ್ತು ಅಂತ ಅಂದರೆ ಹೋಗಿ ಹಾಕ್ಸ್ಕೊಳ್ತೀನಿ. ಮತ್ತೆ ಪರವಾಗಿಲ್ಲ ರೋಡಿ ನದಿ, ಇಬ್ಬರು ಇದರಲ್ಲೇ ಶೇರ್ ಮಾಡೋಣ. ನೋಡಿ ನಾನಿ ಬಾ ಕೂತ್ಕೋ. ತಗೋ ತಿನ್ನು. ಬೇಕಾಗಿಲ್ಲ. ಬೇಡ ಬಾವಾ, ನಂಗೆ ಮನಸ್ಸಿಲ್ಲ. ನಿನ್ನ ಹಸ್ಕೊಂಡಿರೋದು ಬಿಟ್ಟೆ ಅಂತ ನಿಮ್ಮ ಅಕ್ಕನಿಗೇನಾದರೂ ಗೊತ್ತಾದರೆ ನನಗೆ ಒಳ್ಳೆ ಕ್ಲಾಸ್ ತಗೋತಾಳೆ, ಮನೇಲಿ ಸ್ಟ್ರೈಕ್ ಮಾಡ್ತಾಳೆ. ಈಗಿರೋ ಪ್ರಾಬ್ಲಮ್ಸಲ್ಲಿ ಅದು ಸೇರ್ಕೋಬೇಕಾ? ನಾನು ಹಸ್ಕೊಂಡಿದ್ದೀನಿ ಅಂತ ಅಕ್ಕಂಗೆ ಗೊತ್ತಾಗಲ್ಲ ಬಿಡಿ ಬಾವಾ. ತಿಂದಿಲ್ಲ ಅಂದ್ರೆ ಸತ್ತೋಗ್ತೀಯೋ. ನನ್ನ ಸಾವು ನಿನ್ನ ಕೈಲಂತೂ ಬರ್ತಿಲ್ಲ. ನನ್ನ ನೋಡೋದಕ್ಕೆ ನನ್ನ ಮನೆಯವ್ರು ಬಂದೇ ಬರ್ತಾರೆ. ಅಲ್ಲಿವರೆಗೂ ತುತ್ತು ತಿನ್ನಲ್ಲ. ನನಗೆ ಯಾಕೋ ತಿನ್ನಕ್ಕೆ ಮನಸ್ಸೇ ಇಲ್ಲ, ಏನೋ ಒಂಥರ ಹಿಂಸೆ ಆಗ್ತಿದೆ. ಏನು ಹಿಂಸೆ ಮೂಲ್ಯ? ವೇದಾಂತ್ ಆಸ್ಟ್ರೇಲಿಯಾನಲ್ಲಿ ಇಲ್ಲ ಅಂತ ಅನುಮಾನ ಬಂದಾಗಿಂದ ಅವ್ನು ಸೇಫ್ ಆಗಿದ್ದಾನೆ ಅನ್ನೋದೊಂದೇ ಟೆನ್ಷನು. ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಗೊತ್ತಿಲ್ಲ. ಹಾಗಿರುವಾಗ ನಾನು ಮಾತ್ರ ಇಲ್ಲಿ ಹೇಗೆ ಆರಾಮಾಗಿರ್ಲಿ ಹೇಳಿ? ಏನಾಯ್ತು ಕೋಸೆ? ಯಾಕೆ ಸಪ್ಪು ಕೂತಿದ್ಯಾ? ಏನಿಲ್ಲ. ಆರಾಮಾಗಿದ್ದೀಯೋ ಇಲ್ಲೋ? ಆರಾಮಾಗೇ ಇದ್ದೀನಿ ಅಜ್ಜಿ, ನಂಗೇನೂ ಆಗಿಲ್ಲ. ಏನೂ ಆಗಿಲ್ಲ ಅಂತೀಯ, ಹುಷಾರಾಗಿದ್ದೀನಿ ಅಂತೀಯ, ಮತ್ತೆ ಯಾಕೆ ಒಬ್ಬೊಬ್ಬಳೆ ಕೂತಿರ್ತೀಯ? ನೀನು ಆಚೆನೂ ಬಂದಿಲ್ಲ, ನನ್ನ ಜೊತೆ ವಾಕಿಂಗ್ ಮಾಡೋಕ್ಕೂ ಬರಲಿಲ್ಲ. ಏನು ಕತೆ ನಿಂದು? ಅಜ್ಜಿ ಐ ಆಮ್ ವರಿಡ್, ನಂಗೆ ಯಾಕೋ ತುಂಬ ಟೆನ್ಷನ್ ಆಗ್ತಾ ಇದೆ. ಅಯ್ಯೋ ಹುಚ್ಚುಡ್ಗಿ, ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನಾಯ್ತೀಗ? ವರಮಹಾಲಕ್ಷ್ಮಿ ರಾಖಿ ಹಬ್ಬ ಎರಡೂ ಮುಗೀತು, ಆದರೆ ಅಣ್ಣ ಎರಡಕ್ಕೂ ಇರಲಿಲ್ಲ. ಅವ್ನು ಇಷ್ಟು ದಿನ ದೂರ ಯಾವತ್ತೂ ಇರಲಿಲ್ಲ ಗೊತ್ತಾ? ತಲೆಗೆ ನೀನು ಬೇಡದೇ ಇರೋದನ್ನೆಲ್ಲ ತುಂಬಿಕೊಡ್ತಾ ಇದೀಯ ಪುಟ್ಟಕ್ಕ. ಇಂಥ ಟೈಮಲ್ಲಿ ನಿನ್ನ ಮನಸ್ಸು ತಿಳಿಯಾಗಿರ್ಬೇಕು. ನೀನು ಋಣಾತ್ಮಕವಾಗಿ ಯೋಚನೆ ಮಾಡಿದಷ್ಟು ನಿನ್ನ ಹೊಟ್ಟೆಲಿರೋ ಪಾಪುಗೆ ತೊಂದರೆ ಆಗುತ್ತೆ. ಅಜ್ಜಿ ನಿಮಗೆ ನನ್ನ ಟೆನ್ಷನ್ ಅರ್ಥ ಆಗ್ತಾ ಇಲ್ಲ. ಇದು ಅಣ್ಣನ ಇರೋ ಕನ್ಸರ್ನ್, ನೆಗೆಟಿವ್ ಥಾಟ್ ಅಲ್ಲ. ನೋಡು ಆದ್ಯ, ಅವನು ಎಲ್ಲೇ ಇದ್ದರೂ ಕೃಷ್ಣನ ದಯದಿಂದ ಅವನು ಆರಾಮಾಗೇ ಇರ್ತಾನೆ. ಅವನಿಗೆ ಯಾವ ತೊಂದರೆನೂ ಆಗಿರಲ್ಲ ಅನ್ನೋದೇ ನನ್ನ ಭಾವನೆ. ನಾನೇನೋ ನನಗೆ ಅದೇ ಥರ ಸಮಾಧಾನ ಮಾಡ್ಕೊಳ್ತಾ ಇದ್ದೀನಿ ಅಜ್ಜಿ. ಆದರೆ ಕೆಲವೊಮ್ಮೆ ಅಣ್ಣನಿಗೆ ಏನಾದರೂ ಆಗ್ಬಿಟ್ರೆ ಅಂತೇಳಿ ಭಯ ಆಗತ್ತಷ್ಟೇ. ನೀನು ವೇದಾಂತ ಥರ ಯೋಚನೆ ಮಾಡೋ ಆದ್ಯ. ಅವನು ಇಲ್ಲಿದ್ದಿದ್ರೆ ಅಥವಾ ಅವನು ಎಲ್ಲಿದ್ದಾನೋ ಅಲ್ಲಿಂದಲೇ ನಿನ್ನ ಬಗ್ಗೆ ಪಾಪು ಬಗ್ಗೆ ಕೇರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನಲ್ವಾ? ಕೇರ್ ಮಾಡಿದ್ರಲ್ಲಿ ಅವನನ್ನು ಮೀಸೋರು ಯಾರಿದ್ದಾರೆ ಅಜ್ಜಿ? ಅವನು ಅದನ್ನೇ ಮಾಡ್ತಾ ಇರ್ತಾನೆ ಅಲ್ವಾ? ಹಾಗಿದ್ಮೇಲೆ ನೀನು ಅವನ ಬಗ್ಗೆ ಯೋಚನೆ ಮಾಡ್ತಾ ಮಗು ಬಗ್ಗೆ ಕಾಳಜಿ ಮಾಡಿಲ್ಲ ಅಂತ ಅವನು ಬಂದ್ಮೇಲೆ ಅವನು ಗೊತ್ತಾಯ್ತು ಅಂದ್ರೆ ಅವನು ಎಷ್ಟು ನೊಂದ್ಕೊಳ್ಳಲ್ಲ ಹೇಳು. ಅದಕ್ಕೆ ನೀನು ಪಾಪ ಬಗ್ಗೆ ಕಾಳಜಿ ಮಾಡು, ಚೂರು ನಿರ್ಲಕ್ಷ್ಯ ಮಾಡಬೇಡ. ಶ್ರೀ ಕೃಷ್ಣ ಒಳ್ಳೇದನ್ನೇ ಮಾಡ್ತಾರೆ. ನಾಳೆ ಕೃಷ್ಣ ಜನ್ಮಾಷ್ಟಮಿ, ಎಲ್ಲ ಸೇರಿ ಅದನ್ನ ಆಚರಿಸೋಣ, ಒಳ್ಳೇದಾಗತ್ತೆ ಆಯ್ತಾ? ಒಬ್ಬರೇ ಬಂದ್ರಾ? ವಿಕ್ಕಿ ಅಣ್ಣ ಇಲ್ಲಿ? ವಿಕ್ಕಿ ಸ್ವಲ್ಪ ವರ್ಕ್ ಇದೆ ಅಂತ ಆಫೀಸಲ್ಲೇ ಉಳ್ಕೊಂಡ. ನೀನ್ ಗಾಬರಿ ಆಗ್ತೀಯ ಅಂತ ನಾನು ಬೇಗ ಕಳಿಸ್ದೆ. ಆರ್ತಿ, ನೀನ್ ಯಾಕೆ ಡಲ್ ಆಗಿದ್ಯಾ? ವಿಕ್ಕಿ ಬರ್ತಾನೆ ಬಿಡು. ಅದಕ್ಕಲ್ಲ ಅಣ್ಣ,
ನಡೆದಿದ್ದೆಲ್ಲ ಅತ್ತೆ ಹೇಳಿದ್ರು. ಅಮ್ಮು ಖಂಡಿತ ಹಾಗೆಲ್ಲ ಮಾಡಿರಲ್ಲ ಅಂತ ನಿಂಗೂ ಗೊತ್ತಲ್ವಾ ಅಣ್ಣ. ಯಾರೋ ಬೇಕು ಅಂತಾನೆ ಹೀಗೆ ಮಾಡಿದ್ದಾರೆ. ನನ್ನ ತಂಗಿ ಅಂತೋಳಲ್ಲ. ಅದನ್ನು ಹೊಸದಾಗಿ ಏನು ಹೇಳೋದಿದೆ ಆರ್ತಿ? ನಾನು ಅಮೂಲ್ಯನ ಈಗಲ ನೋಡ್ತಿರೋದು. ನೀನು ತಲೆ ಕೆಡ್ಸ್ಕೋಬೇಡ. ಅದು ಹಾಗಲ್ಲ ಅಣ್ಣ. ಮನೇಲಿ ಈ ವಿಚಾರ ಗೊತ್ತಾದ್ರೆ ಎಲ್ಲರೂ ಟೆನ್ಷನ್ ಮಾಡ್ಕೋತಾರೆ. ಪಾಪ ಅಲ್ವಾ? ಗೊತ್ತಾದ್ರೆ ತಾನೇ ಆ ಮಾತು. ನಾನು ಮನೇಲಿ ಯಾರಿಗೂ ಈ ವಿಚಾರ ಹೇಳಿಲ್ಲ. ನೀನು ಅಷ್ಟೇ, ಯಾರಿಗೂ ಹೇಳ್ಬೇಡ. ವಿಷಯ ಮನೆಗೆ ಗೊತ್ತಾಗೋದು ಅನ್ನೋದಲ್ಲ ಅಣ್ಣ. ಇದು ಅಮ್ಮು ಮೇಲಿರೋ ನಂಬಿಕೆ ಪ್ರಶ್ನೆ. ನಾವು ಯಾವಾಗಲೂ ಈ ರೀತಿ ಎಲ್ಲ ಮಾಡಬೇಕು ಅಂತ ಯೋಚನೆ ಮಾಡಿದವರು ಅಲ್ಲ. ಅಂಥದ್ರಲ್ಲಿ ಅಮ್ಮು ಈಗ ಮಾಡಿದಾಳೆ ಅಂದರೆ ಇದು ಖಂಡಿತ ಸಾಧ್ಯ ಇಲ್ಲ ಅಣ್ಣ. ನಮಗೆ ಗೊತ್ತಿಲ್ವಾ ಆರ್ತಿ ನೀವು ಬೆಳೆದಿರೋ ರೀತಿ ಏನು ಅಂತ? ನಿನಗಷ್ಟೇ ಅಲ್ಲ, ಅಮ್ಮು ಹೀಗೆ ಮಾಡಿದಾಳೆ ಆಫೀಸಲ್ಲಿ ಅಂತ ಕೇಳಿದ ತಕ್ಷಣ ನಮಗೂ ಆತಂಕ ಆಯಿತು. ಆದರೆ ಇದು ತುಂಬ ಬೇಗ ಸರಿಯೋಗುತ್ತೆ. ನಮ್ಮ ಅಮ್ಮ ಮೇಲಿರೋ ಕಳಂಕ ಸರಿದೋಗುತ್ತೆ. ಅಣ್ಣ, ಈ ವಿಷಯ ಅಪ್ಪ ಅಮ್ಮಗೆ ಗೊತ್ತಾದ್ರೆ ಅವ್ರು ಎದೆ ಒಡೆದೋಗೋದಂತೂ ಗ್ಯಾರಂಟಿ ಅಣ್ಣ. ನನಗೆ ಅವ್ರ ಬಗ್ಗೆ ಚಿಂತೆ ಕಾಡ್ತಿದೆ. ಆರ್ತಿ, ಅವರಿಗೆ ವಿಷಯ ಗೊತ್ತಾಗ್ದಿರೋ ಹಾಗೆ ನಾನೆಲ್ಲ ನೋಡ್ಕೊಳ್ತೀನಿ. ನೀನು ಆರಾಮಾಗಿರು. ಬಾಬಾ ಯಾವಾಗ ಬಂದ್ರಿ? ಇಂಪಾರ್ಟೆಂಟ್ ಕೆಲಸ ಇತ್ತು, ಬೆಳಿಗ್ಗೆನೆ ಬಂದೆ. ನಿಮ್ಮನ್ನ ನೋಡಿದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಿರೋರ್ ತರ ಅನ್ನಿಸ್ತಾನೆ ಇಲ್ಲ. ಇರಿ ಕಾಫಿ ತರ್ತೀನಿ. ಕೊಳ್ಳಿದೇವ, ನೀವು ಇದೇ ಅವತಾರನಾ? ನೀವೊಂದು ರಾತ್ರಿ ಮನೆಗೆ ಬಂದಿಲ್ಲ, ಇಬ್ರಿಗೂ ಸೇರಿಸಿ ಕಾಫಿ ತರ್ತೀನಿ. ವಿಕಿ, ನೀ ಇಲ್ಲಿದ್ಯಾ? ಇಲ್ಲಿಗೆ ಬಂದಿದ್ದು ಒಳ್ಳೇದಾಯ್ತು. ರಾಜಣ್ಣ, ನಿಮ್ಮಿಬ್ರಿಗೂ ಮೊದಲೇ ಪರಿಚಯ ಇದೆಯಾ? ಹಾ, ಮನೆಗೆ ಬಂದಾಗ ಮೀಟ್ ಮಾಡಿದ್ದೀನಿ. ಅದೇನೋ ಗೊತ್ತಿಲ್ಲ, ಇವನು ನೋಡಿದ್ರೆ ನಾವು ತುಂಬ ಓಲ್ಡ್ ಫ್ರೆಂಡ್ಸ್ ಅಂತ ಫೀಲ್ ಆಗುತ್ತೆ. ಫಸ್ಟ್ ಮೀಟಿಂಗ್ ಇಬ್ರು ನೀನು ತಾನು ಅಂತಾನೆ ಮಾತಾಡ್ತಿರೋದು. ವೇವ್ ಲೆಂತ್ ಹೇಗೋ ಮ್ಯಾಚ್ ಆಗ್ಬಿಟ್ಟಿದೆ. ಅದು ಬಿಡಿ, ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿನ್ನೆ ಸೀಸ್ ಮಾಡೋಕೆ ಬಂದಿದ್ರಲ್ಲ, ಅವ್ರು ನಿಜವಾದ IT ಆಫೀಸರ್ಸೇ ಅಲ್ಲ. ನನಗೆ ಡೌಟ್ ಇತ್ತು, ಅದಕ್ಕೆ ನಾನು ಅವ್ರನ್ನ ನನ್ನ ಆಫೀಸಿಂದ ಫಾಲೋ ಮಾಡ್ಕೊಂಡು ಹೋದೆ. ಹೌದಾ? ಯಾರು ಅವರೆಲ್ಲ ಏನು ಮಾತಾಡ್ಕೊತಿದ್ರು? ಅವರೆಲ್ಲ ಹೋಗಿ ಊರೊಳಗಡೆ ಒಂದು ಜಾಗದಲ್ಲಿ ಒಬ್ಬ ವ್ಯಕ್ತಿನ ಮೀಟ್ ಮಾಡಿದ್ರು. ಆ ವ್ಯಕ್ತಿ ಕುರ್ತಾ ಹಾಕೊಂಡಿದ್ದ. ಅವ್ರಗಳ ಮೇಲೆ ರೇಗ್ತಾ ಇದ್ದ. ಆದ್ರೆ ಏನ್ ಮಾತಾಡ್ದ ಅಂತ ಕೇಳಿಸ್ತಿಲ್ಲ. ಆದ್ರೆ ಅವ್ರ ನಡವಳಿಕೆ ತುಂಬಾ ಅನುಮಾನ ಬರೋ ಥರ ಇತ್ತು. ಹೌದಾ? ಇಲ್ಲಿವರೆಗೂ ಇದ್ರ ಹಿಂದೆ ಸಾಹಿತ್ಯ ಇದ್ದಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಹೇಳ್ತಿರೋದು ಕೇಳಿದ್ರೆ ಸಮಥಿಂಗ್ ಇಸ್ ರಾಂಗ್. ಯಾರು ಹೊಸ ಎಂಟ್ರಿ? ರಾಜಣ್ಣ, ನೀವು ನೋಡಿದ ಇವನನ್ನ? ಹೌದು ಅಮೂಲ್ಯ, ಇವನೇ. ನಾಟ್ ರೀಚಬಲ್ ಯಾಕೆ ಬರುತ್ತೆ? ವಿಕ್ಕಿ ರಾತ್ರಿ ಮನೆಗೂ ಬಂದಿಲ್ಲ ಅಂದರೆ ಎಲ್ಲೋಗಿರೋಕ್ಕೆ ಸಾಧ್ಯ? ಅಲ್ಲ, ನಾನು ಏನಾದರೂ ತಪ್ಪಾಗಿ ನಡ್ಕೊಂಡೆ ಅಂತ ಕೋಪ ಮಾಡ್ಕೊಂಡವರು ಮನೆಗೆ ಬರದೇ ಇರೋ ಪ್ಲ್ಯಾನ್ ಮಾಡಿರ್ಬೋದಾ? ಆದರೆ ತುಂಬ ವರ್ಕ್ ಇದೆ ಅಂತ ಹೇಳಿದರು. ಏನಾಯ್ತು ಆರ್ತಿ? ಯಾಕೆ ಟೆನ್ಷನ್ ಇದೆಯಾ? ಮತ್ತ್ಯಾಕೆ ಅವ್ರ ಫೋನ್ ನಾಟ್ ರೀಚಬಲ್ ಬರ್ತಿದೆ? ಅಲ್ಲ, ಅಷ್ಟು ಸಣ್ಣ ವಿಷಯನ ನೀನು ಇಷ್ಟು ದೊಡ್ಡ ಮಾಡ್ಕೊಂಡು ಟೆನ್ಷನ್ ಆಗ್ಬೋದಾ? ಅದು ಹಾಗಲ್ಲ ಅಣ್ಣ. ಅವ್ರು ನಾನು ಅನ್ಕೊಂಡಿರೋದಕ್ಕಿಂತ ತುಂಬ ಸೆನ್ಸಿಟಿವ್. ಇದ್ದಕ್ಕಿದ್ದಾಗೆ ಕೋಪ ಮಾಡ್ಕೋತಾರೆ. ನನ್ನ ಮೇಲಂತೂ ತುಂಬ ಸಿಟ್ಟು ಬರುತ್ತೆ ಅವರಿಗೆ.
ಇಲ್ಲಿನ ಪದ್ಧತಿ ಲೈಫ್ ಸ್ಟೈಲು ಎಲ್ಲ ನನಗೆ ಗೊತ್ತಲ್ವಾ. ನಾನೇನಾದರೂ ಸರಿಯಾಗಿ ನಡ್ಕೊಳ್ದೆ ಅದರಿಂದ ಅವ್ರಿಗೇನಾದರೂ ಕೋಪ ಬಂದಿದ್ಯಾ ಅಂತ ಭಯ ಆಗ್ತಿದೆ ಅಣ್ಣ. ನೀನು ಯಾವಾಗಲೂ ಅತಿಯಾಗಿ ಯೋಚನೆ ಮಾಡ್ತೀಯ ಆರ್ತಿ. ವಿಕ್ಕಿ ನಿನ್ನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾನೆ. ಅವನು ನಿನ್ನ ಸಿಕ್ಕಾಪಟ್ಟೆ ಹಚ್ಕೊಂಡಿದ್ದಾನೆ. ಆದರೆ ಅವ್ರು ಯಾಕೆ ಒಂದೊಂದ್ಸರಿ ಅಪರಿಚಿತರ ಥರ ನಡ್ಕೋತಾರೆ? ಹುಡುಗರು ಹಾಗೇನೆ ಆರ್ತಿ. ಮದುವೆ ಮುಂಚೆ ಇದ್ದಿದ್ದ ಸ್ವಾತಂತ್ರ್ಯ ಆಮೇಲೆ ಬೇರೆ ಥರ ಆಗುತ್ತೆ. ಅದನ್ನವರು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರಲ್ಲ. ಅದಕ್ಕೆ ಅದರಿಂದ ಆಗೋ ಇರಿಟೇಷನ್ನ ವಿಚಿತ್ರವಾಗಿ ತೋರಿಸ್ತಾರೆ ಅಷ್ಟೇ. ಅಷ್ಟೇ ಅಂತೀಯ ಅಣ್ಣ? ಅಷ್ಟೇ ಅಂದರೆ ಅಷ್ಟೇ, ಇನ್ನೇನೂ ಇಲ್ಲ. ಮತ್ತೆ ಯಾಕೆ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ರಾತ್ರಿ ಬರಲ್ಲ ಅಂತ ಹೇಳಿಲ್ಲ? ನನ್ನ ಪ್ರಕಾರ ವಿಕ್ಕಿ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗಿದ್ದಾನೆ. ಆದರೆ ಅದು ಹೇಗಿದೆ ಎಲ್ಲಿದೆ ಅನ್ನೋದು ಕೂಡ ಕ್ಲಿಯರ್ ಆಗಿಲ್ಲ. ಆದರೆ ಕೆಲಸ ಸಕ್ಸಸ್ ಆದರೆ ತುಂಬ ವ್ಯತ್ಯಾಸ ಆಗೋದ್ರಲ್ಲಂತೂ ಅನುಮಾನ ಇಲ್ಲ ಆರ್ತಿ. ನೀನು ಸ್ವಲ್ಪ ತಾಳ್ಮೆಯಿಂದ ಇರು, ಚಿಂತೆ ಮಾಡಬೇಡ. ಅಮೂಲ್ಯ, ಇವ್ ನಿಂಗೆ ಹೇಗೆ ಗೊತ್ತು? ಇವನ್ MLA ಅಳಿಯ. ಆ MLA ಅಂತೂ ತೀರಾ ಕಚ್ಚಡ ಮನುಷ್ಯ. ಇವನು ಆ MLAಗಿಂತ ಕ್ರೂರಿ. ಹಿಂದೆ ಒಂದ್ಸಲ ಇವರಿಬ್ರು ಸೇರಿ ನನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಆಗ ವೇದಾಂತ್ ಬಂದು ನನ್ನ ಕಾಪಾಡಿದ್ರು. ಆಗ ಉಳ್ದ MLAಗಳಿದ್ರೆ ಇವರಿಬ್ರಿಗೆ ವೇದಾಂತ್ ಅವಮಾನ ಆಗೋ ಥರ ಮಾತಾಡಿದ್ರು. ನೀವು ಕುರ್ತಾ ಅಂದ್ರಲ್ಲ, ಅದಕ್ಕೆ ಡೌಟ್ ಬಂತು. ಯಾಕೆ ಅಂದರೆ ಕಿಶನ್ನ ನಾನು ಯಾವಾಗಲೂ ಕುರ್ತಾನಲ್ಲೇ ನೋಡಿರೋದು. ಓ, ಇದಾ ವಿಷಯ. ನಿಮ್ಗೆ ಇವನ ಬಗ್ಗೆ ನೆನಪಾಗಿದ್ದು ಆಶ್ಚರ್ಯನೇ. ಆಶ್ಚರ್ಯ ಅನ್ನೋದಕ್ಕಿಂತ ವೇದಾಂತ್ ನನಗೆ ಪರಿಚಯ ದಿನದಿಂದ ಇವನ ಜೊತೆ ಮಾತ್ರ ಗಲಾಟೆ ಮಾಡ್ಕೊಂಡಿದ್ದು. ಅವನು ಬೇರೆ ಇನ್ಫ್ಲೂಯೆನ್ಸ್ ಇರೋ ಮನುಷ್ಯ, ಅದಕ್ಕೆ ಅವನೇ ಆಗಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಇವನಿಗೆ ದ್ವೇಷ ಇರೋದೇನೋ ಓಕೆ, ಆದರೆ ಫಿಂಗರ್ ಪ್ರಿಂಟು ಸಾಹಿತ್ಯನ್ ಸಿಕ್ಕಿದೆಯಲ್ಲ. ಸಾಹಿತ್ಯನ್ಗೆ ಇವನಿಗೆ ಹೆಂಗೆ ಸಂಬಂಧ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅದೇನು ಬೇಕಿದ್ರು ಆಗಿರಲಿ, ಈಗ ಅದನ್ನೆಲ್ಲ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ. 12 ಗಂಟೆ ಒಳಗಡೆ ಅಮೂಲ್ಯ ನಿರಪರಾಧಿ ಅಂತ ಪ್ರೂವ್ ಮಾಡಬೇಕು ಅಂದರೆ ನಾವು ಹೋಗಿ ಇವನ ಎದುರಿಗೆ ನಿಲ್ಲಬೇಕು, ಇವನನ್ನ ಎಕ್ಸ್ಪೋಸ್ ಮಾಡಬೇಕು. ಮತ್ತೆ ನಡೀರಿ, ಇನ್ನೇನಕ್ಕೆ ವೆಯ್ಟ್ ಮಾಡ್ತಿದ್ವಿ, ಹೋಗೋಣ. ಬಾವಾ, ಅವ್ನು ಸರಿ ಇಲ್ಲ. ನಾವು ಹಾಗೆ ಬ್ಲೈಂಡಾಗಿ ಹೋಗೋಕ್ಕಾಗಲ್ಲ. ಅವ್ನು ತುಂಬ ಡೇಂಜರು. ಅವ್ನು ಎಷ್ಟು ಡೇಂಜರ್ ಅದು ಸರಿ, ಅದು ನಂಗೆ ಲೆಕ್ಕಕ್ಕಿಲ್ಲ. ನೀವು ಯೋಚನೆ ಮಾಡಿಬಿಡಿ. ವಿಕ್ಕಿ ಬಾ. ನೀವು ಯಾಕೆ ಬರ್ತಿದ್ದೀರಾ? ನಾನು ವಿಕ್ಕಿ ಹೋಗಿ ಬರ್ತೀವಿ. ನೀವು ಬಂದರೆ ಮತ್ತೆ ನಿಮಗೂ ತೊಂದರೆ ಮಾಡಿದ್ರೆ ಕಷ್ಟ. ಹೌದು ಅಮೂಲ್ಯ, ನೀನು ಇಲ್ಲೇ ಇರು, ನಾವು ಹೋಗಿ ಬರ್ತೀವಿ. ಅವ್ನು ಹೇಗೆ ಏನು ಅಂತ ನಿಮ್ಮಿಬ್ರಿಗಿಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅಲ್ಲಿಗೆ ಬಂದಿಲ್ಲ ಅಂದರೆ ಅವ್ನು ಏನು ಬಾಯ್ ಬಿಡಲ್ಲ. ಅದು ಅಲ್ಲದೆ ಇದು ವೇದಾಂತಕ್ಕೆ ಸಂಬಂಧಪಟ್ಟಿರೋ ವಿಷಯ. ನಾನು ಮನೇಲಿ ಕೂತ್ ಕಾಯಕ್ಕಂತೂ ಆಗಲ್ಲ. ಸರಿ ಬಾ. ರಾಜಣ್ಣ, ನೀವು ಹೇಳಿದ್ದು ಕರೆಕ್ಟಾಗೇ ಇದೆ. ವೇದಾಂತ್ ಬೆಂಗಳೂರಲ್ಲೇ ಇದ್ದಾರೆ. ನಾನು ದಾರಿಲಿ ಹೋಗ್ತಾ ಕತೆ ಹೇಳ್ತೀನಿ, ಬನ್ನಿ. ಈ ನಿಂಗಿ ಕಮಲಿ ಜೊತೆ ಇರೋಳು ಅಂತಿದ್ದಾಗೆ ನಿಂಗೆ ಏನಾಯ್ತು ಕಂತ? ಕಮಲಿ ಜೊತೆ ಇರೋ ನಿಂಗಿನೇ ನನ್ನ ನಿಂಗಿ ಅಲ್ಲ, ನನ್ನ ಮೀನಾಕ್ಷಿ. ನಿಂಗಿ ಅನ್ನೋದು ಅವಳ ಇನ್ನೊಂದು ಹೆಸರು. ಅವಳು ಚಿಕ್ಕವಳಿದ್ದಾಗ ಅವಳಿಗೆ ಒಬ್ಳು ಕಮಲಿ ಅನ್ನೋ ಫ್ರೆಂಡು ಇದ್ಲು. ಅಲ್ಲಿಗೆ ಎಲ್ಲಾನು ಕನ್ಫರ್ಮ್ ಆದಂಗೆ ಆಯ್ತಲ್ಲ ಜೇಮ್ಸ್, ಚಾಮ, ಜಗದೀಶ. ಅಲ್ಲಿಗೆ ಹುಡುಕಾಯಣ ಹ್ಯಾಪಿ ಎಂಡಿಂಗ್ ಆಯ್ತು ಅನ್ನೋ. ಹುಡುಕಾಯಣ ಮುಗಿದ ಮೇಲೆನೆ ಪ್ರೇಮಾಯಣ ಶುರುವಾಗೋದು ಜಗದೀಶ. ಇನ್ನೇ ಮೇಲೆ ಅದೇ ಕಾಂತಣ್ಣ, ನೀನ್ ಬಿಲ್ಡಪ್ ಕೊಟ್ಟ ರೇಂಜ್ಗೆ ನಿನ್ನ ಹುಡುಗಿ ಐಶ್ವರ್ಯ ರೈ ಅನ್ಕೊಂಡಿದ್ದೆ, ಆದ್ರೆ ಸ್ಥಳೀಯ ಪ್ರತಿಭೆ. ಯಾಕೋ ಪಾನಿಪುರಿ ಹಾಗೆ ಹೇಳ್ತೀಯಾ? ಇವತ್ತಿನ ಲೋಕಲ್ ಟ್ಯಾಲೆಂಟೇ ನಾಳಿನ ಗ್ಲೋಬಲ್ ಟ್ಯಾಲೆಂಟ್ ಆಗೋದು. ನೋಡು ಎಷ್ಟು ಮುದ್ದಾಗಿದ್ದಾಳೆ ನನ್ನ ಮೀನಾಕ್ಷಿ. ಹೈಟ್ ಸ್ವಲ್ಪ ನಿಂಗೆ ಜಾಸ್ತಿ ಅಂದಳಿ. ಅದೆಲ್ಲ ಒಂದು ಮ್ಯಾಟ್ರೇನೋ. ಬಾಯ್ಸ್ಗೂ ಇವಾಗ ಹೀಲ್ಸ್ ಇರೋ ಸ್ಲಿಪ್ಪರ್ಸ್ ಬರುತ್ತಮ್ಮ. ಆದ್ರೆ ದಪ್ಪ ಆಗ್ಬಿಟ್ಲಲ್ವಾ? ನಿಮ್ಗೆ ಟೆನ್ಷನ್. ದಪ್ಪ ಇದ್ರು ನೋ ಪ್ರಾಬ್ಲಮ್. ಆದ್ರೂ ಕಾಂತ, ಇವಳು ನಿನಗಲ್ಲ ಬಿಡ. ಮತ್ತೆ ಮತ್ತೆ ನೆಗೆಟಿವ್ ಮಾತಾಡಿ ನನ್ನ ಲವ್ನ ಬ್ರೇಕಪ್ ಮಾಡೋ ಪ್ಲಾನ್ಸ್ ಅಲ್ಲಿ ಇದೇನೋ ಜೇಮ್ಸ್, ಚಾಮ, ಜಗದೀಶ. ಇನ್ನೇನ್ ಕಾಂತ, ನೀ ನೋಡಿದ್ರೆ ಇರೋದ್ರಲ್ಲಿ ನೀಟಾಗಿದೀಯಾ. ಇವಳು ದಪ್ಪಗಿದ್ದಾಳೆ, ಜೊತೆಗೆ ಸೋಡಾ ಬುಡ್ಡಿ ಬೇರೆ. ಬಿಡ್ತು ಅನ್ನೋ ಪಾಪ, ಸೋಡಾ ಬುಡ್ಡಿ ಅನ್ಬಾರ್ದು ಕೊಡೋ. ಅವಳಿಗೆ ಕೇಳಿಸಿದ್ರೆ ಮನ್ಸಿಗೆ ಹಾಲ್ಟ್ ಆಗ್ಬಿಡುತ್ತೆ. ಅದನ್ನೇ ಕನ್ನಡದಲ್ಲಿ ಸ್ವೀಟ್ ಆಗಿ ಸಾಫ್ಟ್ ಆಗಿ ಸುಲೋಚನಾ ಅಂತ ಹೇಳ್ಬೋದಲ್ವಾ? ನೋಡು ನೋಡು ಏನ್ ಸೂಪರ್ ಆಗಿದ್ದಾಳೆ ಅಂತ. ಆಯ್ತಾಯ್ತು, ಮದುವೆಯಾರ ಮೇಲೆ ಹೊಟ್ಟಿಗೆ ಹಿಟ್ಟಾಕುದು ನೀನೆ, ಸಾಕುದು ನೀನೆ. ನಮ್ಗೆ ಎಂತಕ್ರಾಗಲಿ, ಒಟ್ಟೆ ಎಲ್ಲ ಚೆನ್ನಾಗಿದ್ರೆ ಆಯ್ತು. ಮೀನಾಕ್ಷಿ ಇವಾಗ ಹೇಗಿದ್ಲು ಅಂತಾನೆ ಗೊತ್ತಿರ್ಲಿಲ್ಲ.
ಅದು ಗೊತ್ತಾದ ಮೇಲೆ ಎಲ್ಲ ಚೆನ್ನಾಗೇ ಇರುತ್ತೆ ಕಣೋ. ಜಗದೀಶ, ಇವಳನ್ನ ಮೀಟ್ ಮಾಡಕ್ಕೆ ಏನಾದ್ರೂ ಒಂದು ದಾರಿ ಮಾಡ್ಕೊಡ್ತೀಯಾ ಇಲ್ವಾ? ನಾಳೆ ಫಿಕ್ಸ್ ಆಗಿದೆ, ಡೋಂಟ್ ವರಿ ಕಾಂತ. ನೀನ್ ಹೇಳಿದ ಜಾಗ ಇದೇನಾ? ಸಿಟಿಯಿಂದ ತುಂಬಾ ದೂರದಲ್ಲಿದೆ. ಹೌದು, ಇದೇ ಜಾಗ. ನಾ ರಾತ್ರಿ ಎಲ್ಲ ಇಲ್ಲೇ ಇದ್ದು ಅವ್ರ ಮೂವ್ಮೆಂಟ್ ಚೆಕ್ ಮಾಡ್ತಿದ್ದೆ. ಜಾಗ ನೋಡ್ಕೊಂಡು ಬರೋದ್ ಬಿಟ್ಟು ಅಂತ ರಿಸ್ಕ್ ಯಾಕೆ ತಗೊಳ್ತೀರಾ? ಯಾಕಂದ್ರೆ ನಿಮ್ಮನ್ನ ಮಾತ್ರ ಸಿಗಾಕ್ಸೋ ಉದ್ದೇಶ ಆಗಿದ್ರೆ ಅವ್ರು ಯಾಕೆ ಇಲ್ಲಿಗೆ ಬರ್ತಿದ್ರು ಹೇಳಿ? ಏನಾದ್ರೂ ಕ್ಲೂ ಸಿಗ್ತಾ? ಏನು ಪ್ರಯತ್ನ ಆಗಿಲ್ಲ ವಿಕ್ಕಿ. ಅಟ್ಲೀಸ್ಟ್ ಅಮೂಲ್ಯಾಗ ಇನ್ಫಾರ್ಮ್ ಆದ್ರೂ ಮಾಡೋಣ ಅಂತ ಮನೆಗೆ ಬಂದೆ. ಒಳ್ಳೆ ಕೆಲಸ ಮಾಡಿದ್ದೀರಾ ರಾಜಣ್ಣ, ಬಟ್ ಎಲ್ಲ ಹುಷಾರಾಗಿರಿ. ಅತ್ತೆ, ಸಾಹಿತ್ಯ, ನಿನಗೆ ಮನೆ ಇಲ್ವಾ? ಇಲ್ಲಿ ಯಾಕಿದ್ಯಾ ನೀನು? ಸುಮ್ಮನೆ ವೇದಾಂತ ರೂಮಲ್ಲೇ ಸ್ಟೇ ಆದೆ ಅತ್ತೆ. ಇದ್ರ ಮುಂದೆ ನಾನು ಅಲ್ಲೇ ಇರಬೇಕಾದವಳಲ್ವಾ? ಮೆತ್ತಗೆ ಮಾತಾಡು. ಮನೇಲಿ ಜನ ಇದ್ದಾರೆ ಅನ್ನೋದನ್ನ ಮರಿಬೇಡ. ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ. ಈ ಮನೇಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾರು ಸುತ್ತಮುತ್ತ ಇಲ್ಲ. ಎಷ್ಟಂದ್ರೂ ನಾನು ಯಾರು ಹೇಳಿ? ಸುಹಾಸಿನಿ ವಸಿಷ್ಠ ಅವ್ರ ಸೊಸೆ, ಸಾಹಿತ್ಯ ವೇದಾಂತ್ ವಸಿಷ್ಠ. ಯಾಕತ್ತೆ, ನಾನು ಹೇಳಿದ ಸರಿ ಅಲ್ವಾ? ತುಂಬ ವಿಚಾರ ಸರಿನೇ ಆದರೂ ಸಮಯ ಸಂದರ್ಭಕ್ಕೆ ಸರಿ ಬರಲ್ಲ. ನಾನು ಆ ಸಮಯ ಸಂದರ್ಭ ಕೂಡ ಬೇಕಾದಂಗೆ ಸೆಟ್ ಮಾಡ್ಕೊಳ್ಳೋಳು. ಈ ಜಗತ್ತಲ್ಲಿ ಏನು ಬದಲಾದರೂ ನಾನು ಸಹಿಸ್ಕೊತೀನಿ. ಆದರೆ ವೇದಾಂತ್ ಹೆಂಡತಿ ಜಾಗಕ್ಕೆ ಯಾರೇ ಬಂದರೂ ನಾನು ತಡ್ಕೊಳ್ಳಲ್ಲ. ಆಯ್ತಾಯ್ತು, ಇವತ್ತು ಹೇಗಿದ್ರು ಅಮೂಲ್ಯ ಜೈಲಿಗೆ ಹೋಗ್ತಾಳೆ. ಆಮೇಲೆ ವೇದಾಂತನ ಕರ್ಕೊಂಡು ಬಂದು ನಿನಗೆ ಕಟ್ಟೋಣ. ಮನೆಯಲ್ಲಿ ಯಾವಾಗಲೂ ನೀವು ಎಲ್ಲರನ್ನೂ ಹೊರತುಂಬಿಸ್ತಾ ನಗ್ತಾ ಇರೋರು ನೀವೇ ಹೀಗೆ ಡಲ್ಲಾಗ್ಬಿಟ್ರೆ ಹೇಗೆ? ನಾನು ಹಾಗೆ ಇರೋದಕ್ಕೆ ಇಷ್ಟಪಡ್ತೀನಿ ಅತ್ತೆ, ಆದ್ರೆ ಏನು ಮಾಡೋದು? ಅದೇನೋ ಸರಿನೇ, ಆದರೆ ಈಗ ಏನಾಯ್ತು ಅಂತ ಬೇಜಾರಲ್ಲಿದ್ದೀರಾ? ವೇದಾಂತ್ ಮನೆಗೆ ಬಂದಿಲ್ಲ, ಜನ್ಮಾಷ್ಟಮಿ ಹಬ್ಬ ಬೇರೆ ಬಂದಿದೆ. ವೇದಾಂತ್ ಹೇಗಿದ್ದಾನೆ ಅನ್ನೋದೇ ಚಿಂತೆ ಆಗಿದೆ. ಅವನ ಸೇಫ್ಟಿ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ಅವನಂತ ಒಳ್ಳೆಯವರಿಗೆ ಕೆಟ್ಟದಾಗೋದಕ್ಕೆ ಹೇಗೆ ಸಾಧ್ಯ ಹೇಳಿ? ನಮ್ಮ ವೇದಾಂತ್ ಅಜಾತ ಶತ್ರು ಅಂತ ಅಲ್ಲ, ಅವನಿರೋ ಪೊಸಿಷನ್ಗೆ ಮತ್ತು ಅವನಿಗಿರೋ ಹೆಸರಿಗೆ ಅವನಿಗೆ ಸಾಕಷ್ಟು ಜನ ವೈರಿಗಳಿದ್ದಾರೆ. ಹಾಗಿರುವಾಗ ಎಂಥವ್ರು ಅವನ ಹಿಂದೆ ಬಿದ್ದಿರ್ತಾರೆ ಅಂತಲೂ ಹೇಳೋಕ್ಕಾಗಲ್ವಲ್ಲ? ವೈರಿಗಳಿರ್ಬೋದು, ಆದರೆ ಅವರಂತೂ ಈಗ ಹುಟ್ಕೊಂಡಿರೋರಲ್ಲ. ಅವನು ಬಿಸ್ನೆಸ್ ಶುರು ಮಾಡಿದಾಗ್ಲಿಂದನೂ ಇದ್ದೇ ಇದ್ದಾರೆ. ನನ್ನ ಮೊಮ್ಮಗ ಬರೀ ಒಳ್ಳೆಯವನಲ್ಲ, ಬುದ್ಧಿವಂತ ಕೂಡ. ಅವನ ಕಷ್ಟ ಬಂದ್ರು ಅದನ್ನ ಹೇಗೆ ಬಗೆಹರಿಸ್ಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು. ಅವನ ತಲೆ ಒಂದು ಕಡೆ ಇಲ್ಲ, 10 ಕಡೆ ಯೋಚನೆ ಮಾಡುತ್ತೆ. ನಾನು ಶ್ರೀಕೃಷ್ಣನ ನಂಬೋಳು, ನನಗೆ ವಿಶ್ವಾಸ ಇದೆ. ಪರಮಾತ್ಮನ ದಯದಿಂದ ನನ್ನ ಮೊಮ್ಮಗನಿಗೆ ಏನೂ ಆಗಲ್ಲ ಅಂತ ಯಾರು ಅನಾವಶ್ಯಕವಾಗಿ ಧೈರ್ಯ ಕಳ್ಕೊಬೇಡಿ. ಓ ಅಜ್ಜಿ, ನೀವು ಇಲ್ಲಿದ್ದೀರಾ? ಅಜ್ಜಿ ನಿಮ್ಮನ್ನ ಹುಡುಕ್ತಾ ಇದ್ದಾಳೆ, ಬನ್ನಿ. ಓ ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ಸರಿಯಪ್ಪ. ಏನಾಯ್ತು ಮಾವ? ಏನಾದರೂ ಪ್ರಾಬ್ಲಮಾ? ಇಲ್ಲ ಸಾರ್ಥಕ್, ಹಾಗೇನೂ ಇಲ್ಲ. ಇಲ್ಲ, ನಿಮ್ಮ ಮುಖ ನೋಡಿದ್ರೆ ನೀವು ಸ್ವಲ್ಪ ಟೆನ್ಷನ್ ಇರೋ ಥರ ಇದೆ, ಅದಕ್ಕೆ ಕೇಳಿದೆ. ಯಾವಾಗಾದ್ರೂ ಪುರ್ಸೋತಾದಾಗ ಡೀಟೇಲ್ ಆಗಿ ಮಾತಾಡೋಣ. ಪೂಜೆ ಅಂದ್ಯಲ್ವಾ, ನಡಿ. ನೋಡಿ ಇಲ್ಲಿ. ಅವರೇ ನಿನ್ನೆ ನಮ್ಮ ಆಫೀಸ್ಗೆ IT ಆಫೀಸರ್ಸ್ ಅಂತ ಹೇಳ್ಕೊಂಡು ಬಂದವರು. ನನಗನ್ಸುತ್ತೆ ಆ ಕಿಶನ್ ಒಳಗಡೆನೆ ಇರಬೇಕು.
ಆದ್ರೀಗ ನಾವು ಹೇಗೆ ಎಂಟರ್ ಆಗೋದು ಅಲ್ಲಿಗೆ? ನಾನು ಆ ಆಫೀಸರ್ಸ್ ಗಮನನ ಬೇರೆ ಕಡೆ ಸೆಳಿತೀನಿ. ನೀವಿಬ್ರು ಹೊರಗಡೆ ಹೋಗಿ. ಅದು ತುಂಬ ರಿಸ್ಕ್ ಅಲ್ವಾ ರಾಜಣ್ಣ? ಸುತ್ತ ನಡೀತಿರೋ ವಿಚಿತ್ರಗಳೆಲ್ಲ ಈಸಿಯಾಗಿ ಕಾಣ್ತಿದೆ ಅಮೂಲ್ಯ. ನನಗೆ ರಿಸ್ಕ್ ತಗೊಳ್ಳೋದು ಅಂದರೆ ತುಂಬ ಇಷ್ಟ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಹುಷಾರು ರಾಜಣ್ಣ, ನಿಮ್ಗೇನು ಆಗಬಾರ್ದು, ಕೇರ್ಫುಲ್ ಆಗಿರಿ. ಸರಿ. ಬಾಬಾ ಆರಾಮಾಗೆ ಬನ್ನಿ, ಇನ್ನೂ ಅಷ್ಟು ದೂರ ಇದೆ. ಹೌದಲ್ಲ, ಬಾ.